ಯೇಸು ಮಸೀಕಿ ಆಗ್ನೆ ಅಂದ್ರೆ ದೇವ್ರ ಮಾತು. ಆಗ್ನೆ ಯಾಕೆ ನೀರ್ಯಾರ? ಗುಡ್ ಚಪ್ಪಾಳೆ ತಟ್ಟಬೇಕು. ಆದಮ್ ದೇವ್ರ ಆಜ್ಞೆ ಮೀರೇನ. ಆದಮ್ ಅವಳಗ ದೇವ್ರು ಉಂಟು ಮಾಡಿ ಏದನ್ ತೋಟದಲ್ಲಿ ಇಕ್ಕಿನಾಗ ಎಲ್ಲ ಹಣ್ಣು ತಿನ್ರಿ, ತೋಟದ ಮಧ್ಯದಲ್ಲಿರುವ ಈ ಹಣ್ಣು ತಿನ್ನಲು ಕೂಡದು, ಮುಟ್ಟಲು ಕೂಡದು. ಎಲ್ಲಕ್ಕ ಚಂದ ಯಾವ ಹಣ್ಣು ಕಾಣಿಸದ? ಮಾತಾಡ್ಬೇಕು ನಾನು. ಎಲ್ಲಕ್ಕ ಚಂದ ಯಾವ ಹಣ್ಣು ಕಾಣಿಸದ? ಮಾತಾಡ್ಬಿಟ್ಟು ಫೋನ್ ಬಂದ್ರೆ ಕಟ್ ಮಾಡಿ ಗೊಬ್ಬರ ದೇವ್ರಕ ದೊಡ್ಡ ಯಾರು ಹಲೋ ಒಂದು ಕೊಡ್ತೀರಿ. ಮತ್ತೆ ನೋಡ್ರಿ ನಿಮ್ಮ ಭಕ್ತಿಗಳು ಬೈದು ಹೊಡ್ಸಕ್ಕಿಲ್ಲ. ನಾವು ಡಿಸ್ಟರ್ಬ್ ಮಾಡೋದೇ ಖಾಲಿ ವಾಕ್ಯ. ದೇವ್ರಿಗೆ ಪ್ರೀತಿ ಮಾಡ್ತೀರಿ ನೀವು, ಕಟ್ ಮಾಡಕ್ಕೆ ಬೇಕು ಯಾರಕ್ಕೆ? ದೇವರಾಜ್ಞೆ ಮೀರಿನಂತ ವ್ಯಕ್ತಿ ಆದಾಮ. ದೇವ್ರ ಮಾತು ಕೇಳಿಲ್ಲ. ಎಲ್ಲ ಹಣ್ಣಿನ ಚಂದ ಯಾವ ಹಣ್ಣು ಕಾಣಿಸದ ಅವ್ರಿಗೆ ಚಂದ, ಎಲ್ಲ ಕಣ್ಣಿನ ಚಂದ. ಪಾಪದ ಹಣ್ಣು ಅಂದ್ರೆ ಯಾವ ಹಣ್ಣು? ಯಾವ ಹಣ್ಣು? ಅಂಜೂರ ಹಣ್ಣಲ್ಲತ್ತು ನಾವು ಯಾರು. ಅಂಜೂರ ಹಣ್ಣು ಒಳ್ಳೇದು, ಕೆಟ್ಟದಿಲ್ಲ. ಹಲ್ಲೆಲೂಯಾ, ಯೇಸು ಮಸೀಕಿ. ಅದ್ರ ಹೆಸರೇನು? ಒಳ್ಳೆದರ ಕೆಟ್ಟದರ ಅರು ಹುಟ್ಟಿಸುವ ಹಣ್ಣು. ಆ ಮರದ ಗಿಡ, ಆ ಮರದ ಹಣ್ಣು ತಿನ್ನಲು ಕೂಡದು, ಮುಟ್ಟಲು ಕೂಡದು. ಮನುಷ್ಯಗೆ ಏನು ಚಂದ ಕಾಣಿಸಲ್ಲ? ಪಾಪದ ಹಣ್ಣು. ಇವತ್ತು ಏನು ಚಂದ ಕಾಣತ್ತಲ್ಲ? ಆದಮ್ ತಿನ್ನೋನ್ ತಪ್ಪು ಮಾಡಿ ಇವತ್ತು ನೀವು ತಪ್ಪು ಮಾಡತ್ತಿಲ್ಲ. ನಿನಗೆ ಸಾಗರ್ ಚಂದ ಕಾಣತ್ತದ, ನಿನಗೆ ಶರೀ ಚಂದ ಕಾಣತ್ತದ, ನಿನಗೆ ವ್ಯಭಿಚಾರ ಚಂದ ಕಾಣತ್ತದ, ನಿನಗೆ ಕಳ್ಳಂಟಿಕೆ ಮಾಡೋದು ಚಂದ ಕಾಣತ್ತದ, ನಿನಗೆ ಫೋನ್ ಚಂದ ಕಾಣತ್ತದ, ನಿನಗೆ ಹೀರೋ ಚಂದ ಕಾಣತಾನ, ನಿನಗೆ ಹೀರೋನಿ ಚಂದ ಕಾಣತಾನ. ದೇವ್ರು ಚಂದ ಕಾಣತಾನ? ಹಲ್ಲೆಲೂಯಾ, ಯೇಸು ಮಸೀಕಿ. ದೇವ್ರು ಚಂದ ಕಾಣತ್ತಾರ? ದೇವ್ರ ವಾಕ್ಯ ಚಂದ ಕಾಣತ್ತದ? ನಿನಗೆ ಪಾಪ ಚಂದ ಕಾಣತ್ತದ? ಅವಳಗ ಬಿ ಪಾಪನೇ ಚಂದ ಕಾಣ. ಸೈತನ ಪಾಪದ ಗಿಡ ಮ್ಯಾಗ ಬಂದು ಕುಂತಾನ, ಬಂದಲತನ. ಏನವ್ವಾ ಏನು ಚಂದ ಬಂದಿಲ್ಲ ಅಂದ್ರೆ ಏನವ್ವಾ? ನೀವು ಡಿಸ್ಟರ್ಬ್ ಮಾಡ್ಬಾರ್ದು, ನೀವು ಮಾತಾಡ್ಕೊಬಾರ್ದು. ಏನವ್ವಾ ಯಾವ ಮರದ ಹಣ್ಣು ತಿನ್ಬಾರ್ದಂದ್ರೆ ದೇವರು ಇದು ತಿಂದ್ರೆ ನೀವು ಸಾಯಿ ಅಲ್ಲ. ನೀವು ಯಾರಂಗೆ ಆಯ್ತೀರಿ? ದೇವ್ರಂಗೆ ಆಯ್ತೀರಿ. ಯಾರಂಗೆ ಆಯ್ತೀರ ಅಂತ ನನಗೆ ಡಿಸ್ಟರ್ಬ್ ಮಾಡ್ಬಾರ್ದು. ಯಾರಂಗೆ ಆಯ್ತೀರಿ? ದೇವ್ರಂಗೆ ಆಯ್ತೀರಿ. ದೇವ್ರ ಮನುಷ್ಯ ಯಾರ ಸ್ವರೂಪದಾಗ ಉಂಟು ಮಾಡ್ಯಾರ? ಆತನ ಸ್ವರೂಪದಾಗ ಉಂಟು ಮಾಡ್ಮೇಲ ಇವ್ರ ಆಲೋಚನೆ ಕೆಟ್ಟ ಆಲೋಚನೆ ಏನಂದ್ರ ನಾವು ದೇವ್ರಂಗಾಗಬೇಕು. ಈಗ ಬಿ ಕೆಲವರು ಏನು ದೇವ್ರ ಪ್ರಿಯ ಅರ್ಥ ಮಾಡಿ ಜಪ ಮಾಡ್ತಾರೆ. ನಾವು ಮನುಷ್ಯರಿದ್ದೀವಿ, ದೇವ್ರೇ ಮನುಷ್ಯರೇ. ಹಲ್ಲೆಲೂಯಾ, ನಿನ್ನ ಪ್ರಾರ್ಥನೆ ದೇವರಿಗೆ ಮಹಿಮೆ ಆಗಬೇಕು. ಚಪ್ಪಾಳೆ ತಟ್ಟಬೇಕು ಜೋರಾಗಿ. ನಿನ್ನ ಆರಾಧನೆ ದೇವರಿಗೆ ಮಹಿಮೆ ಆಗಬೇಕು. ಚಪ್ಪಾಳೆ ತಟ್ಟಬೇಕು ಜೋರಾಗಿ. ನೀ ಮಾಡುವ ಪ್ರಸಂಗ ದೇವರಿಗೆ ಮಹಿಮೆ ಆಗಬೇಕು. ಥೋಡೆ ರಿಪೀಟ್ ಕಮ್ ಮಾಡಿ. ನೀ ಮಾಡುವ ಪ್ರಾರ್ಥನೆ ದೇವರಿಗೆ ಮಹಿಮೆ ಆಗಬೇಕು. ನೀ ಹಾಡುವ ಆರಾಧನೆ, ನಿನ್ನ ಆರಾಧನೆ ದೇವರಿಗೆ ಮಹಿಮೆ ಆಗಬೇಕು. ನೀ ಓದುವ ವಾಕ್ಯದಿಂದ, ನಿನ್ನ ನಡತೆಯಿಂದ ದೇವರಿಗೆ ಘನತೆ ಉಂಟಾಗಬೇಕು. ಆದಮ್ ಮಾಡಿದಂತ ಪಾಪಕ್ಕ, ಹವಳ ಮಾಡಿದಂತ ಪಾಪಕ್ಕ ದೇವರು ನೋಡಿ ನಗಾತಗ ಆತ್ಮದಲ್ಲಿ ಏನಾಗಿದೆ? ದುಃಖಪಟ್ಟ, ನೊಂದುಕೊಂಡ. ಇವತ್ತು ಆದಮಿಗೆ ನೋಡಿ ದುಃಖಪಟ್ಟಿನ ದೇವ್ರು ನಮಗೆ ನೋಡಿ ದುಃಖ ಪಡಲ್ಲ. ನೀ ಏನು ಮಾಡತ್ತಿ? ನಿನಗೇನು ಚಂದ ಕಾಣಿಸ? ಅವಳಗೆ ಏನು ಚಂದ ಕಾಣಿಸಿತು? ಸಾವಿನ ಹಣ್ಣೆ ಚಂದ ಕಾಣಿತು, ಜೀವಲಕ್ಷದ ಹಣ್ಣಕ್ಕೆ ಚಂದ ಕಾಣಿಸ್ತು. ಯಾವ ಹಣ್ಣು ಚಂದ ಕಾಣಿತು? ಮರಣದ ಹಣ್ಣು. ಈಗ ಒಂದು ಸಾಗರ ಮ್ಯಾಗ ಎರಡು ತಿಳುಗಳು ಇರ್ತಾವ. ಇದು ತಿಂದಿರಿ ಅಂದ್ರೆ ಕಟ್ಟ ಹಿಂಗೆ ಕಸ್ತೆ ನೋಡುತ್ತೆ. ನಿಮಗೆ ಕ್ಯಾನ್ಸರ್ ಆಯ್ತು ನೋಡ್ರಿ ಅಂತ ಹೇಳಿ ಬರ್ದಿಂದ ಇರ್ತದೆ. ಮನುಷ್ಯರಿಗೆ ಏನು ಚಂದ ಕಾಣ್ತದ? ಏನು ಚಂದ ಕಾಣ್ತದೆ ಮನುಷ್ಯರಿಗೆ? ನಿಮ್ಮ ಮಕ್ಕಳಿಗೆ ಹುಡ್ದು ನಿಮ್ಗೆ ಪರಲೋಕಕ್ಕೆ ಹೋಯ್ತಾರೆ. ಹಾಲಲ್ಲ ಮಗು ಮಾಡಿದೆವು, ಅವು ನಮಗೆ ಭೀ ನಡ್ಕೊಂಡು ನಾವು ಆತ್ಮೀಯ ತಂದೆಗಳು ಹೆಂಗಿರ್ತೇವೆ ಸುನೋದಲ್ಲ. ನಿಮಗೆ ಪರಲೋಕಕ್ಕೆ ಹೋಗೋ ಕೆಲಸನೇ ದೇವ್ರ ಸೇವಕರು. ಹಾಲಲ್ಲ. ಸ್ಕೂಲ್ದಾಗ ಹೋಗಿ ತಪ್ಪು ಮಾಡಿದ್ರೆ ಟೀಚರ್ ಹೊಡಿತಾರೆ, ಹೊಡಿದ್ರು. ಪಾಸ್ಟರ್ ಹೊಡೆದ್ರು ಸುಮ್ಮನೆ ಕೊಡ್ತೀರ?
ಅವ ಹುಡುಗ ಸರ್ ಚಂದ ಹೋದ ಸರಿ ನಮ್ಮ ಮಗ ISI ಆಗ್ಬೇಕು, PSI ಆಗ್ಬೇಕು, DS ಆಗ್ಬೇಕು, ಗುಂಡ ಆಗ್ಬಾರ್ದು ನೋಡಿ ಹೇಳ್ತಿದ್ದೇವೆ ಸರ್. ಹುಡುಗಿ ಅದಕ್ಕೆ ಚಂದ ಸ್ಟಡಿ ಮಾಡಿ ಓದ್ಬೇಕು. ಮಾಸ್ಟರ್ ಹೇಳ್ತಾರೆ ಸರ್ ನಮ್ಮ ಮಕ್ಕಳಿಗೆ ಹುಡಿಬಾರ್ದು, ಚರ್ಚಿಗೆ ಬರಲ್ಲ ಯಾಕಂದ್ರೆ ರೋಡ್ ಮೇಲೆ ತಿರುಗಲ್ರಿ ಯಾಕ. ನಿಮ್ಮ ಮಕ್ಕಳಿಗೆ ಹುಡುಗ ಬುದ್ಧಿ ಹೇಳ್ರಿ, ಸೈತಾನ್ ವಂಚಿಸ್ಲಕ್ ಬರ್ತಾನ. ಅವ್ರಿಗೆ ಯಾವ ಹಣ್ಣು ಚಂದ ಕಾಣತ್ತದ, ಅವ್ರು ಏನ್ ನೋಡತ್ತಾರ, ಸೈತಾನ್ ಬಂದಲತನ ಏನವ ಎಷ್ಟು ಬೆಲ್ಲದಪ್ಲೆ ಮಾತಾಡತ್ತಾನ ನೋಡ್ರಿ. ಈಗ ನಾವು ಮೆಸೇಜ್ ಕೊಡ್ಲತ್ರ ಕೈ ಹತ್ತಿರ್ಬೇಕು, ರಿಸಲ್ಟ್ ಬರ್ತಾವ. ಹಾಲಲ್ಯ ಏಟ್ ಬೆಲ್ಲದಂತ ಮಾತಾಡ್ತಾರೆ ಕೆಲವ್ರು, ಬೆಲ್ಲದಂತ ಮಾತಾಡ ಮುಂದ ಹಿಂದೆ ಕಾಲು ಕಳಿತಾರೆ. ಕೊನದ ಮಗ ನಿಮಗ ಬಂದಲತನ ಏನವ್ವ ಯಾ ಹಣ್ಣು ತಿನ್ಬೇಡಂದ್ರೆ ದೇವರು ಯಾ ಮರದಂದ್ರ ಇದೇ ಗಿಡದ ತಿನ್ಬೇಡಂದಾರ. ಇದು ತಿನ್ಬಿ ಬ್ಯಾಡ್ದು, ನಾನು ಮುಟ್ಟು ಬಿ ಬ್ಯಾಡ್ದ, ತಿಂದ್ರು ಸಾಯ್ತಿ ಅಂತ. ನೀವು ಸಾಯಲ್ರಿ, ನೀವ್ಯಾಕೆ ಸಾಯ್ತೀರಿ? ದೇವ್ರು ಹಂಗೆ ಆಯ್ತಿರಿ. ನೀವು ದೇವ್ರ ಸ್ವರೂಪನೇ ಇದ್ದೀರಿ, ಕರೆಕ್ಟ್ ಹೆಂಗೆ ವಂಚಿಸ್ಲತ್ತನವ, ನೀವು ದೇವ್ರ ಹಂಗೆ ಆಯ್ತೀರಿ. ಆಕಿಗೆ ಇಷ್ಟು ಭಾರಿ ಕಾಣಿಸದ. ಆ ಹಣ್ಣು ತಗೊಂಡು ತಿಂದಾಳ, ಜೊತೆಲಿದ್ದ ಗಂಡನಿಗೆ ಕೊಟ್ಟ, ಜೊತೆಲಿದ್ದ ಗಂಡನಿಗೆ ಕೊಟ್ಟ. ತಿಂದನ ತಿಂದಿಲ್ಲ? ತಿಂದ. ತಿಂದ ಮೇಲೆ ಅವನಿಗೆ ಯಾವ ಮಾಲೆ ಬಿದ್ದದ? ಕೊಳ್ಳದ ಮರಳದ ಮಾಲೆ ಅಲ್ರಿ. ಯಾವ ಮಾಲೆ? ಮರಳದ ಮಾಲೆ. ಸತ್ತಿನಾಗ ಏನು ಮಾಡ್ತೇವೆ? ಹೂವು ತಂದು ಸತ್ತಿನ ಹೆಣ್ಮೇಲೆ ಹಾಕಲ್ಲ. ಸೋಕ್ಸಿ ಹೇಳ್ತೇವೆ, ಮ್ಯಾಗ ಹೂವು ಹಾಕ್ತೇವೆ, ಬಬ್ಬಿ ಹೊಡಿತೇವೆ. ಕರೆಕ್ಟ್ಗೆ ಒಂದು ಮಾಲೆ ಯಾಕೆ ಹಾಕ್ತಾರಂದ್ರೆ ಮನುಷ್ಯಗ ಸತ್ತಿನ. ಮತ್ತೊಂದು ಮಾಲೆ ಯವನ ಪ್ರಾಯದಾಗ ಮ್ಯಾರೇಜ್ ಮಾಡ್ತಾರ. ಆದಿಯಲ್ಲಿ ದೇವರು ಸ್ತ್ರೀ ಪುರುಷರಿಬ್ಬರು ಅಂದ್ರೆ ಕೊಳ್ಳಾಗ ಹೋಗಿ ಸ್ಟೇಜ್ನಾಗ ಹಾಕಿದ್ರು ಹೂವು, ಚರ್ಚಿನಾಗ ಹಾಕ್ತಾರೆ ಹೂವು ಹಾಕ್ತಾರೆ. ಮ್ಯಾರೇಜ್ ಡೇ ಬಡ್ಡೆಗೆ ಹೂವು ಹಾಕತ್ತಮ್ಮ. ಆದ್ರೆ ಈ ಮ್ಯಾರೇಜ್ ಡೇ ಹೂವು ಹಾಕಿದ್ವಿ, ಮದುವೆ ಹೂವು ಹಾಕಿದ್ವಿ, ನಾವು ಒಂದಿನ ಸೈಗೇನೆ ಇದ್ದೇವೆ, ನಮ್ಮ ಸಮಾಧಿ ಮ್ಯಾಗ ಒಂದು ಹೂವು ಹಾಕ್ತಾರೆ. ಹಾಕಲ್ರ ಮಗ? ಹಾಕಲ್ರ? ನಾ ಸತ್ತು ನನ್ನ ಮ್ಯಾಗ ಭೀ ಒಂದು ಹೂವು ಹಾಕ್ತಾರೆ. ಆದ್ರೆ ನಿನ್ನ ಮ್ಯಾಗ ನಿನ್ನ ಕೊಳ್ಳ ಹೂವು ಬಿದ್ದದ ಅಂತ ಹೇಳಿ ಭಯ ಪಡಬೇಡ. ಹಲಲುಯ್ಯ. ಈ ಹೂವು ಬಾಡ್ ಹೋಯ್ತದ, ಈ ಹೂವು ಒಣಗಿ ಹೋಯ್ತದ. ಆದ್ರೆ ನೀ ದೇವ್ರ ಮಗಳಾಗಿ ದೇವ್ರ ಮಗ ಸತ್ಯ ಅಂದ್ರ ಯೇಸು ಸ್ವಾಮಿ ನಿನಗೆ ಜೀವಂಬ ಜಯಮಾಲೆ ಹಿಡ್ಕೊಂಡು ನಿಂತ ಚಪ್ಪಾಳೆ. ಆ ಜೀವಂಬ ಜಯಮಾಲೆ ಪಡ್ಕೊಳಕ್ಕೆ ಸಿದ್ಧನಾಗಿದ್ದೆ. ಇವತ್ತು ಇಲ್ಲೇ ಸನ್ಮಾನ ಮಾಡಿ ಸಾಗರ ಗೊಬ್ಬನಿಗೆ ಹೂವು ಹಾಕಿ ನಮ್ಗೆ ಯಾರಿಗೆ ಹಾಕಲು ಮಾರಿ ದಮ್ಮ ಆಯ್ತು. ನಮಗೆ ಹೂವನ್ನೇ ಹಾಕಿ ಅವಮಾನ ಪಡಿಸ ಸನ್ನಿಗೆ ಹಾಕಿ ದುಃಖ ಆಯ್ತು. ಈ ಹೂವು ಬಾಡ ಕರಡ್ಕಿ ನೀನು ಜೀವಂಬ ಜಯಮಾಲೆ ಪಡ್ಕೊಳಕ್ ಆ ಜೀವಂಬ ಜಯಮಾಲೆ ಎಲ್ಲದ? ಜೀವಂಬ ಜಯಮಾಲೆ ಎಷ್ಟಿದೆ ಅನ್ನೋದನ್ನ ಯಾಕೋ ಎಷ್ಟಿದೆ? ಇಲ್ಲ, ಪ್ರಕಟಣೆ ಗ್ರಂಥ ತೆಗೀರಿ, ಪ್ರಕಟಣೆ ಗ್ರಂಥ ತೆಗೀರಿ. ಜೀವಂಬ ಜಯಮಾಲೆ ಎಲ್ಲದ ಮಾ ಯಾಕೋ ತೆಗೆದಿದ್ದು ಇಕ್ರಲ್ಲಿ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನ ಹೋಗ್ರಿ. ತಪ್ಪನೆ ಓದ್ಬೇಕು, ಓಟ್ಯಾಗ ಹುಡುಕ್ಲತ್ತೀರಿ. ಲಾಸ್ಟಿಗೆ ಇರ್ತದ ಪ್ರಕಟಣೆ, ತಪ್ಪಂತ ತೆಗಿಬೇಕು. ಇದ್ರಾಗ ಪ್ರಕಟಣೆನೇ ಇಲ್ಲ. ಅದು ನಾಳೆ ಮನೆಗೆ ಪ್ರಕಟಣೆ ಇಟ್ಟಿನ ಬೈಬಲ್ ತಗೋಬೇಕು. ಕ್ರಿಸ್ಮಸ್ ಹಬ್ಬಕ್ಕೆ ಭಾರಿ ಭಾರಿ ಅರ್ಬಿ ತಗೋತೀರಿ. ಹೋದ್ರಿ ಕಂಟಿನ್ಯೂ ಹೋದ್ರಿ 10ನೇ ವಚನ ಏನ್ ಅನ್ಬೇಡ ಮಗ ಚೆನ್ನರವ. ಮೈಕಿನ ಹೋದ್ರಿ ಪಾಸ್ಟರ್ ಸಾಬ್ರೆ ಎಲ್ಲರೂ ಡಿಸ್ಟರ್ಬ್ ಮಾಡಿದ್ರಿ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಅವ್ರ ಸೌಂಡ್ ಕಮ್ಮಿ ಮಾಡ್ರಿ, ಬಿಡಬೇಡ್ರಿ. ಅವ್ರದ್ದು ಕಮ್ಮಿ ಮಾಡ್ರಿ, ನಂಗೆ ಬಿಟ್ಟು ನಡೀತಾವ. ಅವ್ರ ಅವಾಜ್ ಡಬಲ್ ಸುರ್ ಅದ ಹಾರ್ಮೋನಿಯಂ. ಕಂಟಿನ್ಯೂ. ಈಗೋ ನೀನು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆ ಒಳಗೆ ಹಾಕುವುದಕ್ಕಿದ್ದಾನೆ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನಿನಗೆ ಸಂಕಟ ಇರುವುದು.
ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಯಾರು ಕೊಡ್ತೇನೆ ತರ ನೀ ಸಾಯ್ಬೇಕಾದ್ರೆ ಏನಾಗಿರ್ಬೇಕು? ನಂಬಲ್ ಹೋದ್ರ ಆದಮಗೆ ಬಿದ್ದಿನ ಜಯಮಾಲೆ ಬೀಳ್ತಾವ. ನಂಬುದ್ರ ಏಸು ಕ್ರಿಸ್ತನ್ ಜಯಮಾಲೆ ಬೀಳ್ತಾವ. ಚಪ್ಪಾಳೆ ತಡಬೇಕು ಜೋರಾಗಿ. ನಂಬಿನಿ ಶಿವಂಬ ಜಯಮಾಲೆ ತಗೊಂಡೆ. ಏನು ಪಾಪ ಮಾಡಿ ಮರಣದ ಜಯಮಾಲೆ ತಗೋತೀನಿ ಬಿಟ್ಟಿ. ನಾ ಮರಣದ ಜಯಮಾಲೆ ತಗೊಂಡಿ ಅಂದ್ರೆ ನೀ ಹೇಳಲ್ಲ. ಸತ್ಯ ಹೆಣ ಅಲ್ಲೇ. ಜೀವಂಬ ಜಯಮಾಲೆ ತಗೊಂಡಿ ಅಂದ್ರ ನೀನು ಸಜೀವನಾಗಿದ್ದು ಹೇಳ್ತಿ. ಚಪ್ಪಾಳೆ ತಡಬೇಕು ಜೋರಾಗಿ. ಅದು ಯಾರು ಬಲ್ಲದ? ಏಸು ಕ್ರಿಸ್ತನ್ ಬಲ್ಲದ. ಇವತ್ತು ಜೀವಂಬ ಜಯಮಾಲೆ ತಗೊಳಕ್ ಪ್ರಯಾಸ ಪಡ್ಲತ್ತಿದೆ. ಬಾಯಿದಿಂದ ಹೊಲಸು ಮಾತಾಡೋದು, ಬೈಯೋದು, ಮತ್ತು ಬ್ಯಾಪ್ಟಿಸಮ್ ತಗೊಂಡು ನಮ್ಗೆಲ್ಲ ವಾಕ್ಯ ಕುನದ. ಇನ್ನು 2 ವರ್ಷ ಆದ್ಮೇಲೆ ತಗೋತೀವಿ ನಾವು. ನಾಳೆಗೆ ಸತ್ತೋದಿಂದ್ರ ಎಲ್ಲಾರ ಹೋಯ್ತಾ ಏನಾರಾಗಿ ಎಲ್ಲಿಗೆ ಹೋಯ್ತೀವಿ? ಇವತ್ತಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಎಲ್ಲಿಗೆ ಹೋಯ್ತೀನಿ? ಒಂದು ಸಾರಿ ಸಾವು ನಿಜವೇ, ಒಂದು ಸಾರಿ ಸಾವು ನಿಜವೇ, ತರುವಯ ನ್ಯಾಯ ತೀರ್ಪು ಇರುವುದು, ತರುವಯ ನ್ಯಾಯ ತೀರ್ಪು ಇರುವುದು, ಕಡೆಗೆ ತಿರುಗಿಕೊಳ್ಳುವ ನೀನೆಲ್ಲಿಗೆ ಹೋಗುವೆ ಮನುಜ. ಸ್ವರ್ಗ ನರಕ ಎರಡರ ಮುಂದೆ, ಸ್ವರ್ಗ ನರಕ ಎರಡರ ಮುಂದೆ, ಆರಿಸಿಕೋರಿ ಸಾಯುವ ಮೊದಲು, ಆರಿಸಿಕೋರಿ ಸಾಯುವ ಮೊದಲು, ದೇವರ ಕಡೆಗೆ ತಿರುಗಿಕೋ ಮನುಜ. ನೀನೆಲ್ಲಿಗೆ ಹೋಗುವೆ ಮನುಜ, ನೀನೆಲ್ಲಿಗೆ ಹೋಗುವೆ ಮನುಜ. ಹೋಗಲ್ಲ ಸರ್, ಇಲ್ಲೇ ಇರ್ತೇವೆ. ಎಲ್ಲಿಗೆ ಹೋಗಲ್ಲ. ಇನ್ನು ಹೋಗೋ ಟೈಮ್ ಬರ್ತದ ಒಂದಿನ. ಹೋಗಲ್ಕ ಪೈಲೆ ಕೇಸು ಸ್ವಾಮಿಗೆ ನಂಬು. ನೀ ಖಾನಾಪುರಕ್ಕೆ ಹೋಗಿರ್ಬೇಕು, ಫಲ್ಕಿಗೆ ಹೋಗಿರ್ಬೇಕು, ಬೀದರ್ಗೆ ಹೋಗಿರ್ಬೇಕು, ಬೊಂಬೈಗೆ ಹೋಗಿರ್ಬೇಕು, ಹೈದರಾಬಾದ್ಗೆ ಹೋಗಿರ್ಬೇಕು. ಒಂದಿನ ಮಣ್ಣಿಗೆ ಹೋಗೋ ಟೈಮ್ ಬರ್ತದ ಕುನದನ. ಮತ್ತು ಆ ಮಣ್ಣಿಗೆ ಹೋಗೋ ಪರಿ ಟಿಕೆಟ್ ಅವಶ್ಯಕತೆಯಲ್ಲಿ ನಿಮಗೆ ತಾನೇ ತಗೊಂಡು ಹೋಯ್ತಾರೆ. ಹೌದು, ರಮ್ಯ ವಿದು ಅನ್ಕೋತ ಹಾಡ್ಕೊತ ಹೋಯ್ತಾರೆ, ಭೇಟಿ ಆಗ್ತಾರೆ, ಮಣ್ಣು ಮಾಡ್ತಾರೆ. ನೀ ದೇವ್ರ ಮಗಳಾಗಿದ್ದಿ ಅಂದ್ರೆ ಮಗ ಸಮಾಧಿದಾಗಿನ ಲಾಜರ್ ಇದ್ದಂಗೆ ಎದ್ದು ಬರ್ತಿ. ಚಪ್ಪಾಳೆ ತಡಬೇಕು ಜೋರಾಗಿ. ಬೋಲೆ ಸುಮಸಿಕಿ. ಲಾಜರ್ ಸತ್ತೋಗ 4 ದಿನ ಆಗಿತ್ತೆ. ಯೇಸು ಸ್ವಾಮಿ ಬಂದು ಏನಂತಾರೆ? ಲಾಜರ್ ಎದ್ದಿ ಹೊರಕಾಗಿ ಬಾ ಬಾ ಬಾ. ಯೇಸು ಸ್ವಾಮಿ ಲಾಜರ್ ಸತ್ತೋಗ 4 ದಿನ ಆದ್ಮೇಲೆ ಬೇತನೆಗೆ ಬಂದು ನಂಗೆ ಮಾತಾ ಹೊಡಿಡಿ ಬಂದಂತಾಳ. ಸ್ವಾಮಿ ನೀ ಇಲ್ಲಿದ್ರೆ ನಮ್ಮ ತಂಗ ಸಾಯ್ತಿದ್ದಿಲ್ಲ ಸ್ವಾಮಿ. ಆಗ ಯೇಸು ಸ್ವಾಮಿ ಅಲ್ಲತ್ತಾನೆ, ನಿಮ್ಮ ತಮ್ಮ ಸತ್ತಿಲ್ಲ, ನಿದ್ದೆ ಮಾಡತ್ತಾನೆ. ಏನು ಮಾಡತ್ತಾನಂತ? ನಿದ್ದೆ ಮಾಡತ್ತಾನ. ಮಂಕೊಮ ಮನುಷ್ಯ ಬೆಡ್ರೂಮ್ದಾಗ ಮಂಕೋತಾನ, ಕುಣ್ಯಾಗ ಮಂಕೊಮಲ್. ಅವ ಎಲ್ಲಿ ಮಂಕೊಂಡನ? ಮಂಕೊಂದಿಲ್ರಿ, ಸತ್ತೋಗ್ಯಾನವ. ಕರೆಕ್ಟ್ಗೆ ಯೇಸು ಸ್ವಾಮಿ ಏನಲ್ತಾರೆ? ನಿಮ್ಮ ತಮ್ಮ ಸತ್ತಿಲ್ಲ. ಮಂಕೊಮ ಮನುಷ್ಯ ಎಷ್ಟು ದಿನ ಮಂಕೋತಾನ? 1 ದಿನ ಮಂಕೊಮಲೆ. ಇವರೊಬ್ಬನೇ ಬೆಳಗನೆ ಹೆಚ್ಚಿದ್ರೆ 2 ದಿನ ಮಂಕೊಮಲೆ. ಜೀವಕ್ಕೆ ಹೆಚ್ಚಾದ್ರೆ 30 ಗಂಟೆ ಮಂಕೋಲ್. 3 ದಿನಕ್ಕೆ ಸತ್ತ ಮೇಲೆ ದಿನನೇ ಮಾಡ್ತಾವ. 3 ದಿನ ಆದ್ರೆ ಭೀ ಎದ್ದಿಲ್ಲವ. 4 ದಿನ ಆಗ್ಯಾರ. ಯೇಸು ಸ್ವಾಮಿ ಬಂದು ಏನಂತಾರ ಅನ್ರಿ? ಲಾಜಾರ್ ಅನು ನೀನು ಲಾಜಾರ್. ನೀವೇ ಯೇಸು ಸ್ವಾಮಿ ಆಗ್ರಿ, ನಾನೇ ಲಾಜಾರ್ ಐತೇನ್ರಿ? ಎಲ್ಲರೂ ಹೊರಗಿನ ಲಾಜಾರ್ ನಕ್ಕೋತಾನ್ರಿ. ಯೇಸು ಸ್ವಾಮಿ ಆಗಿರಿ ನೀವು, ನಾ ಸತ್ತೋಗಿದೆ ಅಂತ ಹೇಳಿದ್ರಿ ಅನ್ರಿ. ಲಾಜಾರ್ ಯೇಸು ಸ್ವಾಮಿ ಹೆಂಗಲತ್ತೀರಪ್ಪ ಅನ್ರಿ. ಲಾಜಾರ್ ಏನು ಬೇಜಾರಾಗ್ಲತ್ತದ ವಾಕ್ಯ ಹೇಳತ್ತಾರ ಅನ್ರಿ.
ಲಾಜರ್ ಸ್ಟಾಲಿನ್ ಅಂತ. ಲಾಜರ್ ಲಾಜರ್ ಎದ್ದಿ ಹೊರಕ ಬಾ. ಬಂದನ ಅಲ್ಲೇ ಮಂಕೊಂದನ, ಬಂದನ ಅಲ್ಲೇ ಸತ್ತೋಗ್ಯಾನ. ಯೇಸು ಸ್ವಾಮಿ ಮಾತು ಹೆಣ ಕೇಳ್ಯದ ಕೇಳಿಲ್ಲ? ನೀವು ಜಿಂದ ಇದ್ದೀರಿ ಸತ್ತೋಗಿರಿ. ನಮ್ಮ ಊರಿಗೇನು ಕೊಲೆಗಲಾಗ ಬಂದಿದ್ಯಾನು ನೀನು? ಹೆಣ ದೇವ್ರ ಮಾತು ಕೇಳ್ಯದ, ನೀ ದೇವ್ರ ಮಾತು ಕೇಳಕ್ಕಿಲ್ಲ ಜಿಂದ ಇದ್ದಿ. ನೀ ಯಾವ ಗುಡಿಗೆ ಹೋದ್ರಿ ಬಿ ಗುಣ ಬಿಡೋದು. ಲಾಸ್ಟಿಗೆ ನಿನಗೆ ಮತ್ತೊಂದು ಗುಡಿ ಅದ, ಆ ಗುಡಿಯಾಗ ಭಜನಿ ಹಾಕಲು, ಆ ಗುಡಿಯಾಗ ಪ್ರಾರ್ಥನೆ ಮಾಡಲು, ಆ ಗುಡಿಯಾಗ ತಬಲ ಇರಲ್ಲ, ಆ ಗುಡಿಯಾಗ ಭೇಟಿ ಇರಲ್ಲ, ಆ ಗುಡಿಯಾಗ ಚಲ್ಲಂ ಇರಲ್ಲ. ಆ ಗುಡಿ ಯಾವುದು? ಮಣ್ಣು ಮಣ್ಣಿಗೆ ಸೇರುವುದು, ಧೂಳು ಧೂಳಿಗೆ ಸೇರುವುದು, ಅಲ್ಲೇ ಸೇರೋಯ್ತದ. ಅಲ್ಲೇ ಎಲು ಅಲ್ಲೇ ತಲೆ ಅಲ್ಲೇ. ಈಗ ನಾವು ಒಬ್ರದೊಬ್ರು ಖೂನ್ ಹಿಡ್ಕೋತೇವೆ. ವಿದ್ಯಾಸಾಗರ್ ರೋಹ ಪ್ರದೀಪ್ ಹೆಸರು ತಗೊಂಡು ತಿಳಕ್ ಮಾರಿಬೇಡ. ಮಾಂಸದ ತಗೊಲ್ ಮುಚ್ಚಕ್ಕಿರ ದೇವರು ಕಣ್ ಕಾಣತ್ತ. ಸತ್ ಮೇಲೆ ಒಂದು ತಿಂಗಳು ಬಾದ ಪ್ರದೀಪಿಗೆ ತಂದು ನನಗೆ ತಂದು ನಿಂದ್ರಿಸಿದ್ರೆ ಏನಂತೀರಿ? ಈ ಡೋಗಿ ಯಾರವ, ಇವು ಎಲು ಯಾರವ? ನಮ್ಮ ಎಲು ಮಾರಿ ಮ್ಯಾಗಿಂದ ಎಲ್ಲ ಮಾಂಸ ತೆಗೆದ್ರೆ ಹೆಂಗೆ ಕಾಣ್ತೇವೆ ನೋಡ್ತೀರಿ? ನಮಗ ಕಡಡ ಹೊಡಿ ಹೋಯ್ತೀರಿ, ಕಣ್ಣುಗಳು ಕಾಣಲು. ಯಾತ್ ನೋಡಿದ್ರ ಅದು ಪೂರ ಹಲ್ಲುಗಳು ಹೊರಗೆ ನಿಂದಿರ್ತೇವೆ. ಈಗ ಮಾರಿಗೆ ನೋಡಿ ಪ್ರೀತಿ ಮಾಡತ್ತಾರ, ಆದ್ರೆ ನೀ ದೇವ್ರಿಗೆ ನೋಡಿ ಪ್ರೀತಿ ಮಾಡಿ. ಚಪ್ಪಾಳೆ ತಡಬೇಕು ಜೋರ. ದೇವ್ರಿಗೆ ಪ್ರೀತಿ ಮಾಡಿ. ನಿನಗೆ ಆತನ ಸ್ವರೂಪದಲ್ಲಿ ಉಂಟು ಮಾಡ್ಯಾರ. ಸತ್ತಿರಿ ಹಣ ದೇವ್ರ ಮಾತಿಗೆ ಕೇಳತ್ತದಂದ್ರ ನೀವು ಜಿಂದ ಇದ್ದಿದ್ದೇವ, ನಾವು ದೇವ್ರ ಮಾತು ಕೇಳತ್ತಿದ್ದೇವ? ಅಯ್ಯೋ 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 ದೊಡ್ಡ ಗುಡಿಯೋದು ಎಲ್ಲಿಗೆ ಹೊರಬೇಕು ಬಿಡ. ನೀನೇ ದೇವರಾಲಯ ಆಗಿದ್ದು. ಚಪ್ಪಾಳೆ ತಡಬೇಕು ಜೋರ. ಎಲ್ಲರ ಸ್ವಾಮಿ ಎಲ್ಲರ ನಂಬಿದ ಭಕ್ತರ ಬಂದ ಕಿರ್ಲಿ ಗುಡಿ ಮಾಡ್ಕೊಂಡು ಎಲ್ಲಿ ಒಣ ಕಲ್ಲಿನ ಗುಡಿಯಾಗ ಹೋಗಿ ಕುಂತಿ ಬ್ಯಾಸ್ಗೆಗೆ ಎ ಸಿ ಕಡಿಮೆ ನೋಡ್ತೀವಿ. ನೀವಂದ್ರೆ ನೀವಿಲ್ಲ, ಇಲ್ಲಿ ಲೋಕದ ಮಾತಾಡ್ತೀವಲ್ಲ, ತಣ್ಣಗೆ ಕುಂತಿ ಇಲ್ಲಿ ತಗಡದ ಚರ್ಚೆಯಲ್ಲೆಲ್ಲ ಎ ಸಿ ಗಾಳಿ ಚಂದ ಬರ್ತಲ್ಲ, ಅಲ್ಲಿಗೆ ಹೋಗ್ಬೇಕಂತ ಹೋಗಿ ಕುಂತಿ ಎಂಜಾಯ್ ಮಾಡಿ ಹೋಗ್ತಿದ್ದೆ. ಬರಕ್ಕೆ ಕೀ ಗುಡಿಗೆ ಯೇಸು ಸ್ವಾಮಿ ಕರೀರಿ. ಸತ್ತಿರಿ ಹಣ ಯೇಸು ಸ್ವಾಮಿ ಮಾತು ಕೇಳಿ ಎದ್ದು ಹೊರಗೆ ಬಂದ. ಇವತ್ತು ನಾವು ಜಿಂದ ಇದ್ದೀವಿ, ಆತನ ಮಾತು ಕೇಳತ್ತಿದ್ದೇವ? ಇಲ್ಲ. ಆದಮ್ ಕೇಳಿಲ್ಲ, ಲಾಜರ್ ಕೇಳಿಲ್ಲ, ಆದಮ್ ಕೇಳಿಲ್ಲ. ಈಗ ನಾವು ಭೀ ಕೇಳೋದು ಹುಟ್ಟಿದ್ದೇವೆ. ಹಾಲೆಲೂಯಾ. ಒಂದು ವೇಳೆ ಇವತ್ತು ಈ ಪ್ರಸಂಗ ನೀ ದೇವ್ರ ಮಾತು ಕೇಳೋದಿಲ್ಲ ಮಗ, ಜೀವ ಎಂಬ ಜಯಮಾಲೆ ನೀ ಪಡ್ಕೋತಿ. ಚಪ್ಪಾಳೆ ತಡಬೇಕು ಜೋರಾಗಿ. ಈಗ ಲಾಸ್ಟ್ ಎಲ್ಲ ಆದಮ ಮರಣ ತಗೊಂಡ್ ಬಂದಾನೆ. ಏನ್ ತಗೊಂಡ್ ಬಂದಾನ? ಈಗ ನಮ್ಮ ಮನೆಗೆ ಒಬ್ಬ ನೆಂಟು ಹುಟ್ಟಾನಂತೆ, ಒಂದು ಚೀಲ ತುಂಬ ರಕ್ತ ತಗೊಂಡು ಹೊಂಟಾನೆ. ಮತ್ತೊಬ್ಬ ಮನುಷ್ಯ ಹೊಂಟಾನೆ, ಇಬ್ಬರು ವ್ಯಕ್ತಿಗಳು ಹೊಂಟಾರೆ. ಇಬ್ಬರು ನೆಂಟನೆ ಹೊಂಟಾರೆ. ಒಬ್ಬ ಮನುಷ್ಯ ಚೀಲ ತುಂಬ ರಕ್ತ ತಗೊಂಡು ಹೊಂಟಾನೆ, ಪಾನ್ ಶೇಕಿ ನೋಡ್ತಾ ಹೋಗ್ತಾನೆ. ಇನ್ನೊಬ್ಬ ಮನುಷ್ಯ ಬೈಬಲ್ ತಗೊಂಡು ಹೋಗ್ತಾನೆ. ಯಾರಿಗೆ ಕರಿತೀರಿ ಪೈಲೆ? ಅಬ್ಬ ಹಾಲೆಲೂಯಾ ತಂಗಿ ಕರೆಕ್ಟ್ ಆನ್ಸರ್ ಕೊಟ್ಟ. ಯಾರಿಗೆ ಕರಿತೀರಿ ಪೈಲೆ? ದೇವ್ರ ಸೇವಕ್ ಬೈಬಲ್ ತಗೊಂಡು ಬಂದ್ರೆ ಬರ್ರಿ ಅಂತೀರಿ? ಬರ್ರಿ. ಒಂದು ಕಡೆಗೆ ಹೋಗ್ತೀವಿ, ಫಾಸ್ಟಲ್ಲಿ ನಾವೇ ಒಂದು ಬೈಬಲ್ ಹಿಡ್ಕೊಂಡು ನಿಮ್ಮ ಮನೆಗೆ ಪ್ರಾರ್ಥನೆ ಕೊಡ್ತಿದ್ದೆ ಅಂತೀವಿ. ಒಂದು ಕಡೆ MLA ಸಾಬರು ಹೊರಟಿದೆ ಅಂತೀವಿ. ಏನಂತೀರಿ? ಯಾರಿಗೆ ಕರಿತೀರಿ? ಫಸ್ಟು ಸಾಬರಿಗೆ ಜಯವಾಗಲಿ, ಸಾಬರಿಗೆ ಜಯವಾಗಲಿ. ಫಾಸ್ಟಲ್ಲಿ ಹಿಂಗೆ ನಿಂತು ಅಂದ್ರೆ ಇವತ್ತು ಯೋಚನೆ ಮಾಡಿ, ನೀವು ಮರಣದ ಪ್ರೀತಿ ಮಾಡತ್ತೀರಿ, ಜೀವದ ಪ್ರೀತಿ ಮಾಡತ್ತೀರಿ. ಆದಮ ಮರಣದ ಪ್ರೀತಿ ಮಾಡ್ಯಾನ, ಏನು ಜೀವದ ಪ್ರೀತಿ ಮಾಡ್ಯಾನ? ಹವಳ ಏನು ಮರಣದ ಪ್ರೀತಿ ಮಾಡ್ಯಾನ, ಜೀವದ ಪ್ರೀತಿ ಮಾಡ್ಯಾನ. ಇವರು ಮರಣದ ಪ್ರೀತಿ ಮಾಡಿದ್ರಿ. ನಮ್ಮಪ್ಪ ಮೊದಲನೇ ಆದಮ ಮರಣದ ಪ್ರೀತಿ ಮಾಡಿ ಮರಣ ನಿಮ್ಮ ಮ್ಯಾಗ ಹಾಕ್ಮೇಲೆ ನಮ್ಮಪ್ಪ ಯೇಸು ಕ್ರಿಸ್ತ ಕಡೆ ಆದಮ ಆಗಿ ನಿಮಗೆ ಜೀವ ತಗೊಂಡು ಬಂದನ ಮಗ. ಚಪ್ಪಾಳೆ ತಡಬೇಕು ಜೋರ. ಈಗ ನಾವು ಒಂದು ಮಾತು ಹೇಳಿ ಮುಗಿಸ್ತೇನೆ. ಒಬ್ಬ ವ್ಯಕ್ತಿ ಸತ್ತೋಗ್ಯದ, ನಿಮ್ಗೆ ಯಾರಿಗೆ ಅಂಬಲ್ಲಿ ನಾನೇ ಸತ್ತೋಗಿದೆ ಅಂತ ನಿಮ್ಗಂದ್ರೆ ಸಿಟ್ಟು ಬರ್ತದೆ. ನೀವು ಮುಕ್ಕುಡಿ ಅಂದ್ರೆ ಜಗಳ ಆಡ್ತಾರೆ, ಕುಡಿಕೆ ಅಂದ್ರೆ ಜಗಳ ಆಡ್ತಾರೆ. ಮುಕ್ಕುಡಿಯಾಗ 7 ಚದ್ರಿದ್ದವು ನೀವು
ನಿನ್ನ ನೋಟಿಸ್ ಮಾತು ಯಾರ ಮೇಲೆ ಅಂತ ಸರ್ ಚೈ ಕುಡಿಯೋದು ಅಂತ ಅಲ್ಲಿ ಇನ್ನೊಂದು ಮಾತು ಹೇಳಿ ಮುಗಿಸ್ತೇನೆ ಲಾಸ್ಟ್ ಏನೋ ನೆನಪು ಬಂತು ಹಲಲುಯಾ बोले यीशु मसीह की आने वाला यीशु मसीह की हाँ नाने सತ್ತೋಗಿದೆ ಹಿಂಗೆ ಬಂತು ಆಗ ಪೈಲೆ ಈಗ ಹೇಳ್ತಿದ್ವಿ SLC ಡಿಗ್ರಿ ಬೇಕು हालेलुया बोले यीशु मसीह की हालेलुया ನಾನೇ ಸತ್ತೋಗಿದೆ ನಾನೇ ಈಗ ನನ್ನ ಬಳಿ ಒಂದು 10 लाख ರೂಪಾಯಿ ನನ್ನ ಜೋಬಿನಾಗ ಒಂದು 5 ತೊಲಿ ಕೊಳ್ಳಾಗೆಲ್ಲ ಬಂಗಾರ ಬರ್ತದೆ ಕೈಯಾಗ ಕೊಳ್ಳಾಗ ಬಂಗಾರದ ಜೋಬಿನಾಗ ಒಂದು ತೊಲೆ ರೊಕ್ಕ ಬರ್ತದೆ ಈ ಮ್ಯಾಗಿನ ಅರ್ಬಿ ಎಲ್ಲ ಒಯ್ದು ಬಿಟ್ಟಿರ್ತಾರೆ ಸುಟೆಕ್ತಾರಿಲ್ಲ ಸುಟೆಕಲ್ಲ ಈಗ ನನ್ನ ಜೋಬಿನಾಗಿಂದ ರೊಕ್ಕ ಸುಟೆಕ್ತಾರ ಒಯ್ದು ಪೂಜೆ ಮಾಡ್ತಾರ ಹೊಸ ಅರ್ಬಿ ಗಂಟು ಕಟ್ಟಿ ಅಲ್ಬರಿಗೆ ಇರ್ತಾರಿಲ್ಲ ರೊಕ್ಕಕ್ಕೆ ಸುಟೆಕಲ್ ಹೊಟ್ಟಿದೇವು ಮ್ಯಾಗಿನ ಅರಿಬಿ ಸುಟೆಕ್ಲತ್ತಿದೆವು ಅವ್ನು ಖೌದಿ ಬಿಟೆಕ್ಲತ್ತಿದೆವು ಅವ್ನು ಹೊರಸೊಯ್ದು ಹಾರು ಹೊಡಿಲತ್ತಿದೆವು ಅವನು ಬಂದು ಇದ್ದಿಂದ ರೊಕ್ಕಗಳೆಲ್ಲ ತಗೊಂಡು ಮನೆಗೆ ತಂದು ಅಲ್ಮರೆಗೆ ಇಟ್ಲತ್ತಿದ್ದೆವು ಅಂದ್ರೆ ನಮಗ ಅವನ ಅರಿಬಿ ಬೇಕಾಗಿಲ್ಲ ಅವ ಬೇಕಾಗಿಲ್ಲ ನಮಗ ಅವ್ನು ಬಂದಿದ್ದು ಏನು ಬೇಕು ರೊಕ್ಕ ಬೇಕು ಅವೆಲ್ಲಿ ಇಕ್ಕಿದೆವು ಅಲ್ಮರೆಗೆ ಎಲ್ಲಿ ಇಟ್ಕೊತೇವೆ ನಮ್ಮಲ್ಲಿ ಇಟ್ಕೊತೇವೆ ನಾವು ಸತ್ತೋದ್ಮೇಲೆ ಅವ್ರು ಮುಂದಿನ ಅದೇ ಮಾಡ್ತೀವಿ ನಮ್ಮ ಅರಿಬಿ ಎಲ್ಲ ಒಯ್ದು ಸುಟ್ಟಾಕ್ತೇವೆ ಅವ್ರು ಸುಟ್ಟಾಕ್ತಾರೆ ಬಿಟ್ಟಾಕ್ತಾರೆ ಮತ್ತು ಆ ರೊಕ್ಕ ಅವ್ರು ಇಟ್ಕೊತಾರೆ ಮತ್ತು ಇವ್ರು ಸತ್ತೋದ್ಮೇಲೆ ಅವ್ರು ಹಿಂಗೆ ಏನು ಬಿಡ್ತೇವೆ ಅದೇ ಇವ್ರು ಅಪ್ಪ ಇವ್ರ ಅರ್ಬಿ ನಾವು ಇಟ್ಕೊಂಡಿದ್ರು ನಮಗೇನಾಯ್ತು ನಮ್ಮ ಅವ್ರ ರೊಕ್ಕ ಇಟ್ಕೊಂಡ್ರು ಏನು ಭೀ ಆಗಲ್ಲ ಏನಾಗಲ್ಲ ಇವ್ರು ವರ್ಷದ ನಾವು ಮಕ್ಕಳು ನಿಲ್ಬೇಕು ಸತ್ತಾಗ ಮತ್ತು ಸರ್ಕಾರ ದವಾಖಾನೆ ಎಷ್ಟು ಮಂದಿ ಸತ್ತಲ್ಲ ಭೇಟಿ ಅದ್ರ ಮೇಲೆ ಹೋಗಿ ನಾವು ಈ ಸಿ ತೆಗೀರಿ ಸಾಬ್ರೆ ನಮಗೆ ಇಂಜೆಕ್ಷನ್ ತೆಗೀರಿ ಸಾಬ್ರೆ ಮತ್ತು ಇವ್ರು ಇನ್ನೊಂದು ವಿಷಯ ಹೇಳ್ತಾನೆ ಹೇಳ್ತೀವಿ ಎಲ್ಲರ ಮುಂದಿಗೆ ಹೋಗಿ ಬಂದ್ರಂದ್ರೆ ಅರ್ಬಿ ಎಲ್ಲ ಕಳೆದು ಮೈ ತೊಳ್ಕೊತಾರೆ ಆ ರೊಕ್ಕಕ್ಕೆ ತೊಳೆಯಲ್ಲ ನೀರು ಚಿಪ್ಪಿಡ್ತಾರೆ ಕೆಲವು ಚಿಪ್ಪಿಡ್ತಾರೆ ಕೊಟ್ಬಿಟ್ಟು ರೊಕ್ಕ ಕೊಟ್ಬಿಟ್ಟು ಚಿಪ್ಪಿಡಿಸ್ತೀವಿ ಚಿಪ್ಪಿಡಿಸ್ ಮತ್ತೆ ಇವನ್ನೇ ಇಟ್ಬಿಡ್ತಾರೆ ಅರ್ಬಿಗೆ ಏನು ಮಾಡ್ತಾರೆ ಹೇಳ್ತಿರ್ತಾಳೆ पूरा तैसा पूरा तैसे पूरा तैसे ರೊಕ್ಕಕ್ಕೆ ತೈಸಕ್ತಾನ ಬಕ್ಕಿಡ್ದಾಗ ತೆಗಿತಾನ ಅಂದ್ರೆ ಇವ ರೊಕ್ಕಕ್ಕೆ ಜೀವ ಮಾಡತ್ತಾನ ದೇವ್ರಿಗೆ ಜೀವ ಮಾಡತ್ತಾನ ಮನಿ ಈಗ ಬಿ ಎಲ್ಲರೂ ಲೋಕದ ಹಿಂದೆ ಬಿದ್ದಿದೆವು ಆ ಹವಳ ಬಿ ಲೋಕದ ಹಿಂದೆ ಬಿದ್ದಳ ಮರಣಕ್ಕೆ ಒಳಗಾಗಳ ಆಕೆಗೆ ಏನ್ ಚಂದ ಕಾಣಿಸಲ್ಲ ಹಣ್ಣು ಚಂದ ಕಾಣ್ಯಾರ ಇವತ್ತು ನಮಗೇನು ಚಂದ ಕಾಣುತ್ತಲ್ಲ ರೂಪಾಯಿ ಬೆಳ್ಳಿ ಬಂಗಾರ ನಮಗೆ ದೇವ್ರು ಚಂದ ಕಾಣ್ಬೇಕು ಚಪ್ಪಲೆ ತಡಬೇಕು ಮತ್ತೊಂದು ಮಾತಾಡೋಣ ಲಾಸ್ಟಲ್ಲಿ ಮುಗಿಸ್ತೇವೆ ನೆನಪೇ ಬರ್ತಾವೆ ಎಲ್ಲರ ನೆನಪಿಸ್ತೀವಿ ಹೋದೆವು ಕುಂತೇವಂದ್ರೆ 4 ಮಂದಿ ಶಾಣ್ಯರು ಬರ್ತಾರೆ ಹಾ ಏನ್ ಮಾಡ್ತಪ್ಪ ಏಷಕ್ಕರ ಹೊಲ ಅದ ಏಸ್ ಪ್ಲಾಟ್ ಅದ ಏನ್ ಡ್ಯೂಟಿ ಅದ ಹಾ ಒಂದಿನ ನೆನಪಿಸ್ತಾನೆ ಬಂದಿದ್ದೀನಿ ನೀ ಗುಡಿ ಕುಡಿತೆ ಮಗ ಅಂತ ಕೇಳಿದೆ ನೀನು ಬ್ಯಾಪ್ಟಿಸಮ್ ಆಗದ ಗುಡಿ ಹೋಯ್ತೆ ಹಾಡು ಹಾಡ್ತೆ ಎರಡು ಮಂದಿ ಬಿಲ್ಡಿಂಗ್ ಅದ ವಿಜಯ್ ಸರ್ ಅವಾಗಿನ್ನ ಕೊಲ್ತಾಳಕಿ ಕುಡಿಯೋದು 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 ಯಾರಿಗೆ ನೋಡಿ ಕೊಟ್ಟಳಕಿ ಅವನ ಗುಣಕ್ಕೆ ನೋಡಿ ಬಿಲ್ಡಿಂಗ್ ಡಬಲ್ ಮಂಜಿ ಟಿಬಲ್ ಮಂಜಿ ಅವು 3 ಗಂಟೆ ಹಾಕೋಯ್ತಾನೆ ಚರ್ಚಿನ ಟಿಬಲ್ ಮಂಜಿ ದಿನ ಹೊತ್ತೋಯ್ತಿಲ್ಕಿ ಜಗಳ ಹೊತ್ತೋಯ್ತಿಲ್ಕಿ ಟಿಬಲ್ ಮಂಜಿದಾಗ ಏನು ಹೇಳ್ತಾನ ಎಂಜಾಯ್ ದಿನ ಸೈಲತ್ತಳಕಿ ಇವತ್ತು ನಾವು ಕ್ರಿಸ್ತರು ಒಂದು ಮಾತು ಕಲ್ಕೋಬೇಕು ಮಗ ಹುಡುಗ ಗುಡಿಗೆ ಹೋಯ್ತಾನ ಬ್ಯಾಪ್ಟಿಸಮ್ ತಗೋದ ಅವನಿಗೆ ನಮ್ಮ ಮಗನಿಗೆ ಕೊಟ್ಟೇವಂದ್ರ ಇಕ್ಕಿ ದೇವ್ರ ಮಾರ್ಗದಾಗ ನಡೀತಾಳ ಇವ್ರಿಬ್ಬರಿಗೆ ನಾವು ಪರಲೋಕದಾಗ ನೋಡ್ತೇವೆ ಚಪ್ಪಾಳೆ ಖಾಲಿ ಲೋಕರಾಶಿ ಒಳಗಾಗಿದ್ದೆವು ಲೋಕರಾಶಿ ಒಳಗಾಗಿದ್ದೆವು ಧನ ಐಶ್ವರ್ಯ ಆಸ್ತಿ ಶಾಸ್ತಿ
ಸ್ಥಾನ ಮಾನ ಒಂದು ಲಾಸ್ಟ್ ನಾ ಹೇಳಿ ಮುಗಿಸ್ತೀನಿ. ಎಂಥ ಅನಾಯಿಂಟೆಡ್ ಪಾಸ್ಟರ್ ಆಯ್ತಾರ ಅವ ಸೈಕಲ್ ಮೇಲೆ ಬರಲಿ, ಅವ್ನು ಬಲ್ ರೊಕ್ಕ ಇರಲ್ಲ, ಒಬ್ಬರು ಕರೀಲಿ, ಅವ್ನ ನೆಲ್ಲಿಗೆ ಜನ ಹೊತ್ಕೊಂಡು ಬಿಡಲಿ, ಒಬ್ಬರು ಕರೀಲಿ. ಒಬ್ಬ ರೊಕ್ಕದೊಬ್ಬರು ಅವನು ಒಳಗೆ ದೇವ್ರು ಇಲ್ದೋದ್ರು ಭೀ ಅವನಿಗೆ ವಾಕ್ಯ ಖೂನ್ ಇಲ್ದೋದ್ರು ಭೀ ಅವ ಪವರ್ಫುಲ್ ಇಲ್ದೋದ್ರು ಭೀ ಹಾದಿ ಕಾಯ್ತಾರೆ ಸರ್ ಅಂತ. ನಮ್ಗೆ ಏನು ಸಿಗ್ತದೆ ಸರ್ ಅಂತ. ನಾ ಜೀವ ತಂದಿದೆ, ಒಂದು ಒಳ್ಳೆ ಸೇವಕ ನಿನ್ನ ಜೀವ ತಗೊಂಡು ಬಂದಿದೆ. ನೀವು ಸತ್ಯ ಅಂದ್ರೆ ಹೋಗಿ ಮುಂದಾಡ ಹಾಕ್ತಾರ, ನಾನು ನಿನಗೆ ಜೀವ ಕೊಡಕ್ಕೆ ಬಂದಿದೆ. ದೇವರು ಸೇವಕ ಸತ್ಯ ಸುವಾರ್ತೆ ಸಾರ್ದ ಅಂದ್ರ ನೀವು ಬದುಕಿರಿ. ಹೋಲಸು ಮಸಿಕ್ಕಿ ಅದಕ್ಕೆ ಪ್ರಕಟಣೆ ಗ್ರಂಥ ಹೇಳ್ತಾರ, ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಧನ್ಯರು. ಏನು ರೊಕ್ಕ ಗಳಿಸೋದು ಧನ್ಯರು, ಬಂಗಾರ ಗಳಿಸೋದು ಧನ್ಯರು. ಈ ಬೈಬಲ್ದಾಗ ಪ್ರಕಟಣೆ ಗ್ರಂಥನೇ ಇಲ್ಲ ಸರ್. ಓಕೆ, 100 ರೂಪಾಯಿನ 150 ರೂಪಾಯಿ ಬೈಬಲ್ ಸಿಗ್ತದೆ ನಮಗೆ, ಸತ್ಯ. ಮತ್ತ ಅರ್ಬಿ ತಗೊಳತ್ತೇವೆ ಅಂದ್ರೆ ಭಾರಿ 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 ನೋಡಿ ತಗೋತೇವೆ. ಬೈಬಲ್ ಯಾರು ತಗೋತೇವೆ ಭಾರಿ ಭಾರಿ ತಗೊಂಬರ್ತೇವೆ. ಇವತ್ತಿನ ನೀವು ನಮ್ಮ ಮಕ್ಕಳಿದ್ದೀರಿ, ನಿಮಗೆ ದುಃಖ ಪಡಿಸ್ಲಾಕ ಭಿನ್ನವಾಗಿ ಸೈತನು ಹವಳ ವಂಚಿಸ ಈ ಅಂತ್ಯಕಾಲದಾಗ ನಮಗೆ ವಂಚಿಸ್ತಾರೆ. ನಾವು ವಾಕ್ಯಕ್ಕನುಸಾರವಾಗಿ ನಮ್ಗೆ ನಡೆದೇವಿಲ್ಲ ಮಗ, ನೀ ಪರಲೋಕಕ್ಕೆ ಸೇರ್ತ ಮಗ, ನೀವೆಲ್ಲರೂ ಸೇರ್ತೀವಿ. ನೀವು ಮಂದಿ ಯಾರು ಇಲ್ಲ, ನಮ್ಮ ಅಕ್ಕ ತಂಗಿಯರು, ನಮ್ಮ ಬಂಧು ಬಳಗ. ಯಾಕಂದ್ರೆ ಕ್ರಿಸ್ತನಲ್ಲಿದ್ದರೆ ನಾವು ಒಂದೇ. ಹಲ್ಲೆಲೂಯಾ. ದೇವರನ್ನು ಪ್ರೀತಿಸೋರು ಲೋಕವನ್ನು ಪ್ರೀತಿಸಬಾರದು. ಹವಳ ಚಂದ ಕಾಣದ, ಇವತ್ತು ನಮಗೆ ರಕ್ತ ಚಂದ ಕಾಣತ್ತದ, ಇವತ್ತು ನಮಗ ಆಸ್ತಿ ಚಂದ ಕಾಣತ್ತದ. ಗುಡಿಗೆ ನಡೆದಾನ, ಅವ ಆರಾಧನೆ ಮಾಡಲು ಹೊಂಟಾನ, ಅವನಿಗೆ ಹುಡುಗಿ ಚಂದ ಕಾಣತ್ತದ, ಇಲ್ಲಿ ಹುಡುಗಿ ಚಂದ ಕಾಣತ್ತಾನ, ಹುಡುಗಿ ಚಂದ ಕಾಣತ್ತಾನ. ಆದ್ರ ಇಂಥ ಗುಣದಾಗ ಎಂಥ ಸೈತನ್ ಹೋಗಿ ನಮ್ಗೆ ನರಕಕ್ಕೆ ಹೋಯ್ತು ಅನ್ಕೊಳದ ಮಗ. ನಾವು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯರಿ, ಜೀವ ಎಂಬ ಜಯಮಾಲೆ ಪಡ್ಕೊಂಬಾರಿ. ಬಹುಲೇಸು ಮಸೀಕಿ. ಹಲ್ಲೆಲೂಯಾ. ಆದಮನಿಂದ ಮರಣ ಬಂದ, ಕಡೆ ಆದಮ ಯೇಸು ಕ್ರಿಸ್ತ, ಕಡೆ ಆದಮ ಕೊರಿಂಥೆ 15 ಕಡೆ ಆದಮಾಗಿ ನಮಗೆ ಏನು ತಗೊಂಡು ಬಂದಾರ? ಜೀವ ತಗೊಂಡು ಬಂದ. ಈ ಜೀವ ಎಂಬ ಜಯಮಾಲೆ ತಪ್ಪು ಪಡ್ಕೋಬೇಕಾದ್ರೆ ಯಾರಿಗೆ ನಂಬಬೇಕು? ಯೇಸು ಕ್ರಿಸ್ತ. ಸರ್, ನಾವು ದಿನ ಗುಡಿಗೆ ಹೋಗ್ತೇವೆ, ಇಲ್ಲ ಬ್ಯಾಪ್ಟಿಸಮ್ ರಕ್ಷಣೆ ಹೊಂದಿದೆ. ಇದು ಅಂತ್ಯಕಾಲ. ನಮ್ಮ ಇಸ್ರೇಲ್ ದೇಶದ ಮ್ಯಾಗ ಆಲ್ರೆಡಿ ಬಾಂಬ್ಗಳು ಒಬ್ಬೊಬ್ಬರು ದೇಶದ ಬಾಂಬ್ಗಳು ಹಾಕ್ಕೊಳ್ತಾರೆ. ಯೇಸು ಸ್ವಾಮಿ ಹೇಳ್ಯಾರ, ಕರೆಯ ದಿನದಲ್ಲಿ ರಾಜ್ಯದ ಮೇಲೆ ರಾಜ್ಯ ಬರ್ತಾರೆ, ಯುದ್ಧಗಳ ಮೇಲೆ ಯುದ್ಧ ಆಯ್ತಾವ, ಭೂಕಂಪ ಆಯ್ತದ, ಬರಗಾಲ ಬರ್ತದ, ಯುದ್ಧಗಳು ಆಯ್ತಾವ. ಈಗ ಯೇಸು ಸ್ವಾಮಿ ಹೇಳಿದ ಮಾತುಗಳು ಹಾಕೋತ ಹೊಂಟವಂದ್ರ ಆತ ಅತಿ ಶೀಘ್ರವಾಗಿ ಬರಲ್ಲ. ನೀವು ಸಿದ್ಧರಾಗಿದ್ದೀರಿ? ಆತನ ನಂಬಿರೆ. ಇವತ್ತು ನಂಬಿಲ್ಲ ಅಂದ್ರೆ ಬ್ಯಾಪ್ಟಿಸಮ್ ರೆಡಿ ಆಗು, ದೇವರಿಗೆ ನಂಬು, ದೇವರ ಸಮ್ಮುಖದಲ್ಲಿ ಜೀವಿಸು, ಆತನ ಮಾರ್ಗದಾಗ ನಡಿ. ಬೋಲೇಸು ಮಸೀಕಿ. ಯೇಸು ಸ್ವಾಮಿ ನಂಬರಿ, ನಿತ್ಯ ಜೀವ ಹೊಂದಿದ್ದಾರೆ. ಈ ದುಃಖದ ಸಾಗರದಲ್ಲಿ ಮುಳುಗಿರುವ ಕುಟುಂಬಕ್ಕೆ ದೇವರ ಆಶೀರ್ವಾದ ಮಾಡಿ ಕೊನೆ ಪ್ರಾರ್ಥನೆ ಮಾಡಲು ಅಂತ್ಯ ಆಶೀರ್ವಾದ. ಓಕೆನಾ? ಪ್ರಾರ್ಥನೆ ಮಾಡಿದ್ರೆ ಮಗ ಮಾತಾಡ್ತೀನಿ, ಪ್ರೇರಣೆ ಮಾಡೋಣ.